ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಈ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ರಿಪಬ್ಲಿಕ್ ಕನ್ನಡದಲ್ಲಿ ಅಂದ್ರೆ ಆ ಸ್ಟುಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಈ ಕುರಿತಾಗಿ ಸಭೆ ಮಾಡಿದ್ರಂತೆ ಅಧಿಕಾರಿಗಳ ಜೊತೆಗೆ. ಅಂತಿಮ ಸಂಧಾನಕ್ಕೆ ಒಪ್ಪದೇ ಇದ್ದಾಗ ನನ್ನ ಮೇಲೆ ಆರೋಪ ಮಾಡಲಾಗಿದೆ. ದೇವರಾಜೇಗೌಡರನ್ನ ಆರೋಪಿ ಮಾಡೋದಕ್ಕೆ ನಿರ್ದೇಶನ ನೀಡಲಾಗಿತ್ತಂತೆ ಅಧಿಕಾರಿಗಳಿಗೆ. ರಹಸ್ಯ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ನೇರ ಆರೋಪವನ್ನ ದೇವರಾಜೇಗೌಡ ಮಾಡಿದ್ದಾರೆ. ಇದು ಅಂತಿಮ ಸಂಧಾನದಲ್ಲಿ ನಾನು ಒಪ್ಪದೇ ಇದ್ದಾಗ ಒಂದು ಮೀಟಿಂಗ್, ಎಮರ್ಜೆನ್ಸಿ ಮೀಟಿಂಗ್ ಕರೀತಾರೆ. ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾನ್ಫಿಡೆನ್ಷಿಯಲ್ ಒಂದು ಕಡೆ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಅಲ್ಲಿ ನನಗೆ ಬೇಕಾದ್ರೆ ಒಬ್ಬ ವ್ಯಕ್ತಿ ಇರ್ತಾರೆ. ಅಲ್ಲಿ ಏನಾದ್ರು ಮಾಡಿ ಒಪ್ಪಲಿಲ್ಲ, ಅಲ್ಲಿ ದೇವರಾಜೇಗೌಡ ಅಲ್ಲಿ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕಲ್ಲಿ ಅವ್ನು FIR ಮಾಡಿ ಅವನ ಮೇಲೆ ಅಂತ. ದೇವರಾಜೇಗೌಡರ ಮೇಲೆ FIR ಮಾಡಿ ಇದು ಪೆನ್ ಡ್ರೈವ್ ಮೇನ್ ಮೂಲಧಾರ ದೇವರಾಜೇಗೌಡ ಅಂತಲೇ ಮಾಡಬೇಕು ಅಂತ ಒತ್ತಡ ಆಗ್ತದೆ ಅವರಿಗೆ. ಆ ಮೀಟಿಂಗ್ ಅಲ್ಲಿ ರಾಷ್ಟ್ರ ಸಭೆಯಲ್ಲಿ ಮೇಲಧಿಕಾರಿಗಳು ಕರ್ಸ್ಕೊಂಡಲ್ಲಿ ಅವರಲ್ಲಿ ಅವ್ರಿಗೆ ಒಂದು ಡೈರೆಕ್ಷನ್ ಕೊಡ್ತಾರೆ. ಇವರು ಅಧಿಕಾರಿಗಳು ಡೈರೆಕ್ಷನ್ ಕೊಡ್ತಾರೆ. ಅಲ್ಲಿ ನಮ್ಮ ವಕೀಲ ಸಮೂಹ ಬಂದು ಕೊಡ್ತಿದ್ದಾರೆ. ಒಬ್ಬ ಕಕ್ಷಿದಾರ ನನ್ನ ಬಂದು ಏನಾದ್ರು ಕೊಟ್ಟರು, ಮೆಟೀರಿಯಲ್ಸ್ ಕೊಟ್ಟರಲ್ಲಿ ಅದು ಗೌಪ್ಯತೆ ಕಾಪಾಡಬೇಕಾದ್ದು ನಮ್ಮ ವಕೀಲರ ವೃತ್ತಿ ಧರ್ಮ. ಅದು ನಮ್ಮ ಅಡ್ವೊಕೇಸಿ ಆಕ್ಟ್ ಅಲ್ಲಿ ಇದೆ, ನಮ್ಮ ಒಂದು ಕಾನೂನಲ್ಲಿ ಇದೆ. ಅಲ್ಲಿ ಇವ್ರು ನನ್ನನ್ನೇ ಆರೋಪಿ ಮಾಡ್ಬೇಕಂತ ಯಾವಾಗ ಹೊರಡ್ತಾರೋ ಆಗಲಿ ನನಗೆ ರಕ್ಷಣೆ ಇರೋದು ಯಾವ್ದು ಈಗ ಅಲ್ಲಿ ಈ ಜನತೆಯ ಮುಂದೆ ಮಾಧ್ಯಮ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಇದು ದೇವರಾಜೇಗೌಡ ನಾಳೆ ಬೆಳಿಗ್ಗೆ ಎಲ್ಲಿ ಮಾಡಿದ್ರು ನಿಮ್ಗಿರೋ ಮಾಹಿತಿ ಪ್ರಕಾರ ಹೇಳ್ಬಿಡಿ, ಜನಕ್ಕೆ ಹೇಳ್ಬಿಡಿ, ಜನ ನೋಡ್ತಾ ಇರ್ತಾರೆ. ಅವರು ಕೂಡ ಅವ್ರಿಗೂ ಭಯ ಇದೆ. ರಹಸ್ಯ ಇಟ್ಕೋಬೇಕಲ್ಲ, ಅದು ಎಲ್ಲಿ ಜಾಗ ನಮ್ಗೆ ಹೇಳಿಲ್ಲ. ಅವ್ರನ್ನ ಮೀಟಿಂಗ್ ಮಾಡ್ತೀರ ಅಂತ ಹೆಂಗ ನನಗೆ ಕರೆದೇ ಹೇಳಿದ್ರು. ಯಾರು ಅಂತೇಳಿ ಅದನ್ನು ಕೂಡ ಇಂಥದ್ದೊಂದು ಆರೋಪ ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇರುವಾಗ ನಿಮ್ಮ ಹತ್ರ ಏನೋ ಇರಬೇಕು. ನಾಟ್ ಓನ್ಲಿ ಮುಖ್ಯಮಂತ್ರಿ ಅಲ್ಲ, ಆ ಒಂದು ಕಮಿಟಿ ಮಾಡಿವರಲ್ಲ, ಯಾರ ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡ್ ಬರ್ಬೇಕು, ಅವ್ರ ಕೈಲಿ ಕೇಸ್ ಕೊಡಿಸ್ಬೇಕು, ಅವ್ರಿಗೆ ಏನೇನು ಮಾಡ್ಬೇಕು ಅಂತ ಒಂದು ಟೀಮ್ ರೆಡಿ ಮಾಡಿವರಲ್ಲ, ಒಂದು ತಂಡ ಕೆಲಸ. ಇನ್ನು ನಾ ಹೇಳದಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಬೇಡ, ಸೆಂಟ್ರಲ್ ಕರ್ಸಿ ನೀವು ಈಗ ಹೇಳ್ತೀನಿ. ಅಲ್ಲಿ ಕರ್ಸ್ಬಿಟ್ಟು ಎಷ್ಟು ಜನ ಈ ಕೆಲಸದಲ್ಲಿ ಮಗ್ನರಾಗಿವರ ಇಡೀ ಜಿಲ್ಲೆಯಲ್ಲಿ ಸಭೆ ನಡೆಸಿ ಈ ತರ ಮಾಡಿ ನಿಮ್ಮ ಮೇಲೆ ಮಿನಿಮಮ್ 200 ಜನ ಕೆಲಸ ಮಾಡ್ತಾರೆ. ಇನ್ನು ಹಾಸನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿಸಿದ್ದಾರೆ. ಕಾರಣ JDSನವರು ಏನು DK ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಆರೋಪ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ. ಅದನ್ನ ಖಂಡಿಸಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಸನ DC ಕಚೇರಿಯ ಎದುರುಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. JDSನ ಆರೋಪದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು DC ಕಚೇರಿಯ ಎದುರುಗಡೆ JDSನ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನಿಗೆ ಕಾರ್ಮಿಕ ಮಹಿಳೆಯನ್ನು ಅತ್ಯಾಚಾರ ಮಾಡಿದ ಕಾಮುಕ ಪ್ರಜ್ವಲ್ ರೇವಣ್ಣನಿಗೆ ಬಂಧಿಸಿ 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 ಪ್ರಜ್ವಲ್ ಅನ್ನು ಮಾನ ಮರ್ಯಾದೆ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಈ 420 ದೇವರಾಜೇಗೌಡ ಇದ್ದಾನೆ. ಮೊದಲಿಗೆ ಅವನ್ನ ಎಲ್ಲಿದ್ರೂ ಕೂಡ ಬಂಧಿಸ್ಬೇಕು SIT ಅವರು. ಒಂದು. ಎರಡನೇದು, ಇದಕ್ಕೆಲ್ಲ ಮೂಲ ರೂವಾರಿನೇ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ತನ್ನ ಅಣ್ಣನ ಮಗ ಮಾಡಿದ್ದಾನೆ ಈ ಕೃತ್ಯವನ್ನು, ಅದನ್ನು ಮರೆಮಾಚಲಿಕ್ಕೋಸ್ಕರ ನಮ್ಮ ನೇತಾರರಾದಂಥ DK ಶಿವಕುಮಾರ್ ಅವ್ರ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಮೊದಲಿಗೆ ನನ್ನ ಪ್ರಕಾರ ತಿಳಿದಾಗೆ ಈ ಕುಮಾರಸ್ವಾಮಿಯವರು ಮತ್ತು ದೇವರಾಜೇಗೌಡನ ಬಂಧಿಸಿ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ದೇ ಆದಲ್ಲಿ ಎಲ್ಲ ಸತ್ಯಾಸತ್ಯತೆಗಳು ಹೊರಬರ್ತದೆ ಅಂತೇಳಿ ನನ್ನ